ಸರ್ ಆಂಬುಲೆನ್ಸ್ ಹೋಗ್ಬೇಕಲ್ಲ, ಸ್ವಲ್ಪ ಕಾಳು ಎಲ್ಲಿ ಬರ್ಬೇಕಪ್ಪ? ಅನ್ಯಾಯದ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದ್ದೇವೆ. ಬಹಳ ಹಿಂದೆ ಇದೇ ವಿಕ್ಟೋರಿಯಾ ಆಸ್ಪತ್ರೆಯ ಸಮಗ್ರ ಹೋರಾಟವನ್ನು ಬಹಳ ಹಿಂದೆ ಸುಮಾರು ದಶಕಗಳ ಹಿಂದೆ ಮಾಡಿದ್ದೇವೆ. ಆಗ ನಾನು ಅವ್ರು ಮಾಡುವ ಅಡುಗೆ ಮನೆ, ಬ್ರೆಡ್ಡು, ಹಾಲು, ಹಾಸಿಗೆ ಎಲ್ಲನೂ ನೋಡಿದ್ದೆ. ಈಗ ನಾವು ವಿಕ್ಟೋರಿಯಾ ಆಸ್ಪತ್ರೆಯಿಂದ ಆಸ್ಪತ್ರೆಗಳು ಸುಧಾರಣೆಯಾಗಬೇಕು ಮತ್ತು ಏನೀಗ ದರವನ್ನು ಏರಿಸಿದ್ದಾರೆ ಅದು ಸರಿಯಲ್ಲ. ಯಾವ ಆಧಾರದ ಮೇಲೆ ಏರಿಸ್ತಾರೆ? ಕಾರಣ ಏನು? ಇದು ಆರೋಗ್ಯ ಸಚಿವರು ಗಂಭೀರವಾಗಿ ಚಿಂತನೆ ಮಾಡಬೇಕು. ಏನೋ ಕೂತ್ಕೊಂಡು ಕಾರಲ್ಲಿ ಕೂತ್ಕೊಂಡು ಮಾಧ್ಯಮದವರಿಗೆ ಏನು ದೊಡ್ಡದೇನಲ್ಲ, 20 40 ಆಗಿದೆ, 30 50 ಈ ಥರ ಉಡಾಪೆ ಮಾತನ್ನು ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು ಮಾತಾಡಬಾರ್ದು. ಇನ್ನೂ ದರ ಕಡಿಮೆ ಮಾಡಬೇಕು. ಇದು ಇವತ್ತಿಂದ ನಾವು ದರ ಕಡಿಮೆ ಮಾಡಬೇಕು. ಸರ್ಕಾರಿ ಆಸ್ಪತ್ರೆಗಳು ಸುಧಾರಣೆ ಆಗಬೇಕು. ಬಡವರಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಇಲ್ಲಿಂದ ಶುರು ಮಾಡ್ತಾ ಇದ್ದೀವಿ. ಭಾನುವಾರ ಮೈಸೂರಿನ KR ಆಸ್ಪತ್ರೆ ಮುಂದೆ ಅಲ್ಲೂ ಶುರು ಮಾಡ್ತೀವಿ. ಇಡೀ ರಾಜ್ಯಾದ್ಯಂತ ಆಸ್ಪತ್ರೆ ಸುಧಾರಣೆಗೆ ಮತ್ತು ಬೆಲೆ ಏರಿಕೆ, ಇದು ದರ ಏರಿಕೆಯ ವಿರುದ್ಧ ಇವತ್ತು ತಮಗೆ ಹೇಳ್ತೀನಿ. ಇಲ್ಲಿ ಒಂದೊಂದಾಗಿ ನಿಮ್ಗೆ ಹೇಳ್ತೀನಿ. ಹಾಸಿಗೆ ಕೊಳತು ನಾರ್ತಾ ಇದೆ, ಮಂಚ ತಿಗಣೆಯಲ್ಲಿ ತುಂಬಿದೆ, ಅಡುಗೆ ಮನೆ ಹಾಲಿನಂಡಿನಲ್ಲಿ ಇಲಿ ಸ್ನಾನ ಮಾಡುತ್ತೆ, ಆತೆಗಳು ಇರುವೆಗಳು ಬ್ರೆಡ್ ತಿಂತವೆ. ಅದೇ ಬ್ರೆಡ್ಡನ್ನು ರೋಗಿಗಳಿಗೆ ಕೊಡ್ತಾರೆ. ಇದು ನರಕ. ಸರ್ಕಾರಿ ಆಸ್ಪತ್ರೆಗಳು ನರಕ. ಒಂದು ವೆಂಟಿಲೇಟರ್ ಇಲ್ಲ, ಒಂದು ಡಯಾಲಿಸಿಸ್ ಇದಿಲ್ಲ. ಈ ಥರ ಒಂದು 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 ಲೆಕ್ಕ ಆಗ್ತಾ ಹೋದರೆ ಇಡೀ ಆಸ್ಪತ್ರೆ ವ್ಯವಸ್ಥೆಯನ್ನು ಒಂದು ಉನ್ನತ ಮಟ್ಟದ ಹೈಕೋರ್ಟಿನ ಹಾಲಿ ನ್ಯಾಯಾಧೀಶರಿಂದ ಸಮಗ್ರವಾಗಿ ತನಿಖೆ ಆಗಬೇಕು. ಬಡವರ ಪರಿಸ್ಥಿತಿ ಏನು ಮತ್ತು ಸರ್ಕಾರಿ ವೈದ್ಯರುಗಳು ಖಾಸಗಿ ಆಸ್ಪತ್ರೆಗಳಿಗೆ ಹೋಗಬಾರ್ದು. ಸರ್ಕಾರಿ ಯಾವುದೇ ಕಾರಣಕ್ಕೂ ವೈದ್ಯರುಗಳು ಹೋಗಬಾರ್ದು ಮತ್ತು ಔಷಧಿಯನ್ನು ತೆಗೆದುಕೊಂಡು ಬನ್ನಿ ಅಂತೇಳಿ ಬಡವರಿಗೆ ರೋಗಿಗಳಿಗೆ ಚೀಟಿಯನ್ನು ಬರೆದು ಕೊಡಬಾರ್ದು. ಇಡೀ ಆಸ್ಪತ್ರೆಗಳು ಸರ್ಕಾರಿ ಆಸ್ಪತ್ರೆಗಳು ನರಕ ಆಗಿದೆ. ಖಾಸಗಿ ಆಸ್ಪತ್ರೆಗಳು ಹಣಕ್ಕಾಗಿ ಸ್ವರ್ಗ ಆಗಿದೆ. ಇಲ್ಲಿ ಬಹಳ ಒಂದೊಂದು ನಿಮಗೆ ಹೇಳೋದಾದರೆ ಆಪರೇಷನ್ ಥಿಯೇಟರ್ಸ್ ಇಲ್ಲ ಮತ್ತು ಶೌಚಾಲಯ ದುರ್ನಾತ, ವಾಸ್ತೆ ಹೆಣ್ಣು ಮಕ್ಕಳ ಆಸ್ಪತ್ರೆ ಸರಿ ಇಲ್ಲ ಮತ್ತು ಹೆರಿಗೆ ಆಸ್ಪತ್ರೆ ಸರಿ ಇಲ್ಲ, ಮಕ್ಕಳ ಆಸ್ಪತ್ರೆ ಸರಿ ಇಲ್ಲ, ಹಲ್ಲಿನ ಆಸ್ಪತ್ರೆ ಸರಿ ಇಲ್ಲ, ಎಲ್ಲವೂ ಹಾಳಾಗಿದೆ. ಇದನ್ನು ಸಮಗ್ರವಾಗಿ ಇದು ಸರಿಪಡಿಸಬೇಕು. ದಿನೇಶ್ ಗುಂಡೂರಾವ್ ನನಗೆ ಭಾಳ ಸಣ್ಣ ಹುಡುಗನಿಂದ ಗೊತ್ತು. ನನಗೆ ಭಾಳ ಇದು ಸುಮ್ಮನೆ ಬುಡಾಪೆ ಭಾಷಣ ಮಾಡಬೇಡಿ. ಗಂಭೀರವಾಗಿ ಇದಕ್ಕೆ ಏನೇನು ಆಗಬೇಕು ಅಂತೇಳಿ ನೀವು ಕೂಡಲೇ ಉನ್ನತ ಮಟ್ಟದ ನ್ಯಾಯಾಧೀಶರನ್ನು ನೇಮಕ ಮಾಡಿ ಸಮಗ್ರ ತನಿಖೆ ಆಗಲಿ ಮತ್ತು ಯಾವುದೇ ಕಾರಣಕ್ಕೂ ದರ ಏರಿಸಿದ್ದೀರಿ ಇಳಿಸಲೇಬೇಕು.
ದರ ಇಳಿಸಲೇಬೇಕು. ಕನ್ನಡ ವಾಟ ಪಕ್ಷ ಇಡೀ ರಾಜ್ಯಾದ್ಯಂತ ತೀವ್ರವಾಗಿ ಹೋರಾಟ ಮಾಡ್ತೇವೆ. ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಹಿಡಿಯಬೇಕು. ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಶುಚಿತ್ವ ಶುಚಿತ್ವ ಉಳಿಸಿ ಉಳಿಸಿ. ಅದನ್ನು ಹೋಗಲ್ಲ, ಯಾವ ಕಡೆ ಕರ್ಕೊಂಡೋಗಿ ಅದ್ರಲ್ಲಿ ಕೂತ್ಕೊಳ್ಳಿ. ನಾನು ಹೇಳ್ತಿರ್ತೇನೆ, ನಾನು ಯಾರು ಹೊತ್ತು ನಿಮ್ಗೆ ಗೊತ್ತಿಲ್ಲ ಇದ್ದಾರೆ. ಆಮೇಲೆ ಗೊತ್ತಾಯ್ತಾ, ಆ ಗಾಡಿಯಲ್ಲಿ ಕೂತ್ಕೊಳ್ಳಲ್ಲ. ನೀವೇನು ಮಾಡ್ತೀರಿ ಮಾಡಿ. ಯಾಕೆ ಪೊಲೀಸ್ ನೀವು ಕರ್ಕೊಂಡಿರ್ತೀವಿ? ಏನಾಗಿದೆ ಏನಾಗಿದೆ ಕರ್ಕೊಂಡು ಹೋಗಕ್ಕೆ? ಹೌದ್ರಿ, ಈಗ ನಾವು ನನ್ನೇ ಆಗಿದೆ ಅಂತ ಹೇಳಿ ಹೇಳ್ತೀವಿ. ಇದು ನನ್ನೇ ಆದ್ಮೇಲೆ ಹೇಳ್ತೀವಿ. ಹೋಗಿ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ನಿಮಿಷ, ಫ್ರೀಡಂ ಪಾರ್ಕ್ ನಲ್ಲಿ ಆಸ್ಪತ್ರೆ ಇಲ್ಲ, ಇಲ್ಲಿ ಆಸ್ಪತ್ರೆ ಇರೋದು. ನನಗೆ ಗೊತ್ತು. ಅಯ್ಯಯ್ಯೋ ಶಿವ, ನಾನು ವಾಟಾಳ್ ನಾಗರಾಜ್ ಹುಟ್ಟಕ್ಕೂ ಮುಂಚಿಂದ ಚಳವಳಿ ಮಾಡ್ತಾ ಇದ್ದೀನಿ. ಕೇಳಿ, ದಯವಿಟ್ಟು ಕೇಳಿ, ದಯವಿಟ್ಟು ಕೇಳಿ. ಇಲ್ಲಿ ನನಗೆ ಹೋಗ್ತಿದ್ದವ್ರನ್ನ ಹಿಡಿತೀವಿ ಅಂದ್ರೆ ಹಿಡ್ಕೊಳ್ಳಿ. ಗೊತ್ತು, ಹೈಕೋರ್ಟ್ ಆರ್ಡ್ರು ನನಗೂ ಅದು ಆಗ್ಬೋದು. ಅದ್ರಲ್ಲಿ ನನಗೇನು ಅದನ್ನ ಹೈಕೋರ್ಟ್ ಆರ್ಡ್ಸ್ನ ಬೀರ್ಬೇಕು ಅಂತ ಏನು ಬಂದಿಲ್ಲ. ಹೈಕೋರ್ಟ್ ಆರ್ಡ್ಗೆ ನಾವು ಗೌರವ ಕೊಡ್ತೀವಿ, ನಿಮಗೂ ಗೌರವ ಕೊಡ್ತೀವಿ. ನೀವು ಗಂಭೀರವಾಗಿರ್ಬೇಕು. ಸುಮ್ಮನೆ ಇವೆಲ್ಲ ಇದಾಗತ್ತೆ ಬೇಡ. ಈಗ ಹೋಗೋಣ ಅಷ್ಟು ಮಾಡ್ತೀರಾ? ಹಾಂ ಸರಿ. ವಿಜಯ್ ವಿಜಯ್ ಸಾರಿ ವಾಟಾಳ್ ನಾಗರಾಜ್